ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ SAP B1 ಶಾರ್ಟ್ಕಟ್ಸ್ ಕೀ ಬಗ್ಗೆ. ಕೀಬೋರ್ಡ್ ಇಂದ ಹೇಗೆ SAP B1 ಮಾರ್ಕೆಟಿಂಗ್ ಸ್ಕ್ರೀನ್ ಅಲ್ಲಿ ಯೂಸ್ ಮಾಡಬಹುದು ಅಂತ. ಫಾರ್ ಡೆಮೋ ಪರ್ಪಸ್ ಐ ಆಮ್ ಟೇಕಿಂಗ್ ಸೇಲ್ ಆರ್ಡರ್, ಮಾಡ್ಯೂಲ್ಸ್, ಸೇಲ್ಸ್ ಏರ್ ಅಂಡ್ ದಿ ಸೇಲ್ಸ್ ಆರ್ಡರ್. ಬೈ ಡಿಫಾಲ್ಟ್ ಸೇಲ್ ಆರ್ಡರ್ ಅಥವಾ ಡಾಕ್ಯುಮೆಂಟ್ ರಿಲೇಟೆಡ್, ಮಾರ್ಕೆಟಿಂಗ್ ರಿಲೇಟೆಡ್ ಯಾವುದೇ ಡಾಕ್ಯುಮೆಂಟ್ಸ್ ನ ಓಪನ್ ಮಾಡಿದಾಗ ಬೈ ಡಿಫಾಲ್ಟ್ ಆಡ್ ಮೋಡ್ ಅಲ್ಲಿ ಬರುತ್ತೆ. ನಾವು ಇದನ್ನ ಫೈಂಡ್ ಮೋಡ್ ಗೆ ಹಾಕಬೇಕು ಅಂದ್ರೆ ಕಂಟ್ರೋಲ್ ಎಫ್ ಇಸ್ ದಿ ಫೈಂಡ್ ಮೋಡ್, ಕಂಟ್ರೋಲ್ ಎ ಇಸ್ ದಿ ಆಡ್ ಮೋಡ್. ನೆಕ್ಸ್ಟ್ ಕಸ್ಟಮರ್ ನ ಸೆಲೆಕ್ಟ್ ಮಾಡ್ಲಿಕ್ಕೆ ವಿ ಹ್ಯಾವ್ ಬಬಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಲೀಸ್ಟ್ ಆಫ್ ಬಿಸ್ನೆಸ್ ಪಾರ್ಟ್ನರ್ ಬರುತ್ತೆ. ಅಥವಾ ಇನ್ನೊಂದು ಆಪ್ಷನ್ ಬಂದ್ಬಿಟ್ಟು ಟ್ಯಾಬ್. ನೀವು ಡೈರೆಕ್ಟ್ ಆಗಿ ಕೀಬೋರ್ಡ್ ಅಲ್ಲಿ ಟ್ಯಾಬ್ ನ ಪ್ರೆಸ್ ಮಾಡಿದ್ರೆ ನೆಕ್ಸ್ಟ್ ಆ ಲೀಸ್ಟ್ ಆಫ್ ದಿ ಬಿಸ್ನೆಸ್ ಪಾರ್ಟ್ನರ್ ಬರುತ್ತೆ. ಈ SAP B1 ಸ್ಕ್ರೀನ್ ಅಲ್ಲಿ ಎಲ್ಲೆಲ್ಲಿ ಟ್ಯಾಬ್ ನಿಮಗೆ ಕಾಣಿಸುತ್ತೆ ಅಲ್ಲೆಲ್ಲ ನೀವು ಎಲ್ಲೆಲ್ಲಿ ಬಬಲ್ ನಿಮ್ಗೆ ಕಾಣಿಸುತ್ತೆ ಅಲ್ಲೆಲ್ಲ ನೀವು ಟ್ಯಾಬ್ ನ ಯೂಸ್ ಮಾಡಬಹುದು. ಓಕೆ, ಫಾರ್ ಸೆಲೆಕ್ಟಿಂಗ್ ಐಟಮ್ ಐ ಆಮ್ ಪ್ರೆಸ್ಸಿಂಗ್, ಇನ್ಸ್ಟೆಡ್ ಆಫ್ ಬಬಲ್ ಐ ಆಮ್ ಪ್ರೆಸ್ಸಿಂಗ್ ಟ್ಯಾಬ್ ನ ಪ್ರೆಸ್ ಮಾಡಿದ್ರೆ ನನಗೆ ಲೀಸ್ಟ್ ಬಂತು. ಸೆಲೆಕ್ಟಿಂಗ್ ಒನ್ ಐಟಮ್, ಕ್ವಾಂಟಿಟಿ ಇದೆ, ಪ್ರೈಸ್ ಇದೆ, ಡಿಸ್ಕೌಂಟ್ ಇಲ್ಲ, ನಾನು IGST ಇದು ಬಂದ್ಬಿಟ್ಟು ಇಂಟರ್ ಸ್ಟೇಟ್ ಕಸ್ಟಮರ್, IGST ಸೆಲೆಕ್ಟ್ ಮಾಡ್ಕೊಂತಾ ಇದ್ದೀನಿ 18%. ನೆಕ್ಸ್ಟ್ ವೇರ್ ಹೌಸ್ ಇದೆ, ದೆನ್ UOM ಇದೆ. ಓಕೆ, ನೆಕ್ಸ್ಟ್ ನಾನು ಇನ್ನೊಂದು ಇದೇ ಐಟಮ್ ನ ಕೆಳಗಡೆ ರೋ ನಲ್ಲಿ ಆಡ್ ಮಾಡಬೇಕು. ಅದಕ್ಕೆ ಶಾರ್ಟ್ ಕಟ್ ಬಂದ್ಬಿಟ್ಟು ಕಂಟ್ರೋಲ್ ಅಪ್ ಆರೋ ಕೀ, ಕಂಟ್ರೋಲ್ ಅಪ್ ಆರೋ ಪ್ರೆಸ್ ಮಾಡಿ ಟ್ಯಾಬ್ ನ ಪ್ರೆಸ್ ಮಾಡಿದ್ರೆ ಅದೇ ಐಟಮ್ ಕೆಳಗಡೆ ಕಾಪಿ ಆಯ್ತು. ಇನ್ನೊಮ್ಮೆ ಮಾಡೋಣ, ಕಂಟ್ರೋಲ್ ಅಪ್ ಆರೋ ಅಂಡ್ ಟ್ಯಾಬ್, ಮೇಲಿರೋ ಡೀಟೇಲ್ಸ್ ಕೆಳಗಡೆ ಕಾಪಿ ಆಯ್ತು. ಈಗ ನನಗೆ ಮಿಡಲ್ ಅಲ್ಲಿ ಇರೋದು ಬೇಡ, ಅದನ್ನ ಡಿಲೀಟ್ ಮಾಡಬೇಕು ಅಂದ್ರೆ ಹೇಗ್ ಮಾಡ್ತೀವಿ? ಯೂಶುವಲ್ ಆಗಿ ಅದನ್ನ ಸೆಲೆಕ್ಟ್ ಮಾಡ್ಕೊಂತೀವಿ, ರೈಟ್ ಕ್ಲಿಕ್ ಅಂಡ್ ದಿ ಡಿಲೀಟ್ ರೋ. ಅದ್ರ ಬದಲಾಗಿ ಕೀಬೋರ್ಡ್ ಶಾರ್ಟ್ ಕಟ್ ಬಂದ್ಬಿಟ್ಟು ಕಂಟ್ರೋಲ್ ಕೆ ಹೊಡೆದ್ರೆ ಡಿಲೀಟ್ ಆಗುತ್ತೆ. ಕಂಟ್ರೋಲ್ ಕೆ ಇಸ್ ದಿ ಡಿಲೀಟ್. ಅದನ್ನ ಮೇಲಿರೋದನ್ನ ಕಾಪಿ ಮಾಡ್ಬೇಕು ಅಂದ್ರೆ ಕಂಟ್ರೋಲ್ ಅಪ್ ಆರೋ ಕೀ, ಅದೇ ನೀವು ಅದ್ರ ಕೆಳಗಿರೋ ಡೇಟಾನ ಕಾಪಿ ಮಾಡ್ಬೇಕು ಅಂದ್ರೆ ಕಂಟ್ರೋಲ್ ಡೌನ್ ಆರೋ. ಓಕೆ, ನೆಕ್ಸ್ಟ್ 1 ಮತ್ತೆ 2 ಮಧ್ಯ ಇನ್ನೊಂದು ಲೈನ್ ನ ಆಡ್ ಮಾಡಬೇಕು. 1 ಮತ್ತೆ 2 ಮಧ್ಯ ಇನ್ನೊಂದು ಲೈನ್ ನ ಆಡ್ ಮಾಡಬೇಕು ಅಂದ್ರೆ ರೈಟ್ ಕ್ಲಿಕ್ ಅಂಡ್ ಆಡ್ ರೋ ಇಸ್ ದಿ ಕಾಮನ್ ಫಂಕ್ಷನ್. ಬಟ್ ಕೀಬೋರ್ಡ್ ಅಲ್ಲಿ ಮಾಡಬೇಕು ಅಂದ್ರೆ ಕಂಟ್ರೋಲ್ ಐ ಇಸ್ ದಿ ಕೀ ಫಾರ್ ದಿ ಆಡ್ ರೋ. ಕಂಟ್ರೋಲ್ ಕೆ ಇಸ್ ದಿ ಡಿಲೀಟ್. ಬ್ಯಾಕ್ ಸ್ಪೇಸ್, ಮತ್ತೆ ನಾನು ಟ್ಯಾಬ್ ನ ಪ್ರೆಸ್ ಮಾಡ್ತಾ ಇದ್ದೀನಿ, ಐಟಮ್ ಕೋಡ್ ಬಂತು, ಇಲ್ಲಿ ಸೆಲೆಕ್ಟ್ ಡಿಫರೆಂಟ್ ಐಟಮ್ ಕೋಡ್ ಅಂಡ್ ಲೋಡ್ ಇಟ್. ನೆಕ್ಸ್ಟ್ ಡಿಸ್ಕ್ರಿಪ್ಷನ್ ಆಯ್ತು. ಕ್ವಾಂಟಿಟಿಲಿ ನೀವು ಕಂಟ್ರೋಲ್ ಟ್ಯಾಬ್ ನ ಪ್ರೆಸ್ ಮಾಡಿದ್ರೆ if that items is belongs to the serial number, batch and serial number, ನಿಮ್ಗೆ ಬ್ಯಾಚ್ ಅಂಡ್ ಸೀರಿಯಲ್ ನಂಬರ್ ನ ಅಲೋಕೇಟ್ ಮಾಡ್ಲಿಕ್ಕೆ ಅಲೋ ಮಾಡುತ್ತೆ, ಅಥವಾ ಬ್ಯಾಚ್ ಅಂಡ್ ಸೀರಿಯಲ್ ನಂಬರ್ ಡೀಟೇಲ್ಸ್ ನ ಕೊಡುತ್ತೆ. ಅದಕ್ಕೆ ನೀವು ಪ್ರೆಸ್ ಮಾಡಬೇಕಾಗಿರೋದು ಕಂಟ್ರೋಲ್ ಟ್ಯಾಬ್. ಇಫ್ ಯು ಕಮ್ ಟು ದಿ ವೇರ್ ಹೌಸ್ ಗೆ ಬಂದು ಕಂಟ್ರೋಲ್ ಟ್ಯಾಬ್ ನ ಪ್ರೆಸ್ ಮಾಡಿದ್ರೆ ನಿಮ್ಗೆ ವೇರ್ ಹೌಸ್ ಅಲ್ಲಿರೋ ಡೀಟೇಲ್ಸ್ ನ ಕೊಡುತ್ತೆ. ವೇರ್ ಹೌಸ್ ಅಲ್ಲಿ ಯಾವ ವೇರ್ ಹೌಸ್ ಅಲ್ಲಿ ಎಷ್ಟು ಸ್ಟಾಕ್ ಇದೆ, ಅವೈಲಬಲ್ ಎಷ್ಟಿದೆ, ಇನ್ ಸ್ಟಾಕ್ ಎಷ್ಟಿದೆ, ಕಮಿಟೆಡ್ ಎಷ್ಟಿದೆ, ಆರ್ಡರ್ಡ್ ಎಷ್ಟಿದೆ ಅನ್ನೋ ಡೀಟೇಲ್ಸ್, ಐಟಮ್ ಡೀಟೇಲ್ಸ್ ಎಗೇನ್ಸ್ಟ್ ದಿ ವೇರ್ ಹೌಸ್ ಸಿಗ್ತಾ ಹೋಗುತ್ತೆ. ಈಗ ನಾನು ಮತ್ತೆ ಪ್ರೆಸ್ ಮಾಡ್ತೀನಿ ವೇರ್ ಹೌಸ್ ಅಂಡ್ ದಿ ಕಂಟ್ರೋಲ್. ಈಗ ಈ ಐಟಮ್ ಕಿಂಗ್ ಸೈಜ್ ನೋಟ್ ಬುಕ್ ಐಟಮ್ ಅವೈಲಬಲ್ ಎಷ್ಟಿದೆ ಅನ್ನೋ ಡೀಟೇಲ್ಸ್ ಬಂತು. ಅದೇ ನಾನು ಕೆಳಗಡೆ ಇರೋ ಐಟಮ್ಸ್ ಸೆಕೆಂಡ್ ಐಟಮ್ ನ ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಟ್ಯಾಬ್ ನ ಪ್ರೆಸ್ ಮಾಡಿದ್ರೆ ಪೆನ್ ಅವೈಲಬಲ್ ಎಷ್ಟಿದೆ, ಇನ್ ಸ್ಟಾಕ್ ಇಸ್ 0, ಅವೈಲಬಲ್ 0 ಅಂಡ್ ಕಮಿಟೆಡ್ ಇಸ್ 0 ಅನ್ನೋ ಡೀಟೇಲ್ಸ್ ನ ತೋರಿಸ್ತಾ ಇದೆ. ಲೆಟ್ ಅಸ್ ಆಡ್ ದಿಸ್ ಡಾಕ್ಯುಮೆಂಟ್. ಆಡ್ ಮಾಡಿದಾಗ ಡೆಲಿವರಿ ಡೇಟ್ ಮಿಸ್ಸಿಂಗ್ ಅಂತ ಬರ್ತಾ ಇದೆ. ಯೂಶುವಲಿ ನಾವೇನ್ ಮಾಡ್ತೀವಿ, ಡೆಲಿವರಿ ಡೇಟ್ ನ ಮ್ಯಾನ್ಯುಯಲಿ ಟೈಪ್ ಮಾಡ್ತೀವಿ. ಇನ್ಸ್ಟೆಡ್ ಆಫ್ ದಟ್ ಮ್ಯಾನ್ಯುಯಲಿ ಟೈಪ್ ಅಲ್ದೇನೆ ಕರೆಂಟ್ ಡೇಟ್ ಗೆ ನೀವು ಬುಕ್ ಮಾಡ್ತಾ ಇದ್ದೀರಾ ಅಂದ್ರೆ ಎ ಅಂಡ್ ಟ್ಯಾಬ್. ನಾನು ಜಸ್ಟ್ ಯಾವ ಫೀಲ್ಡ್ ಅಲ್ಲಿ ಹೋಗ್ಬಿಟ್ಟು ನೀವು ಎ ಟ್ಯಾಬ್ ನ ಪ್ರೆಸ್ ಮಾಡಿದ್ರೆ ಕರೆಂಟ್ ಡೇಟ್ ಏನಿರುತ್ತೆ ಅದನ್ನ ಕ್ಯಾಪ್ಚರ್ ಆಟೋಮೆಟಿಕ್ ಆಗಿ ಸಿಸ್ಟಮ್ ತಗೊಳುತ್ತೆ. ದಿಸ್ ಇಸ್ ದಿ ಶಾರ್ಟ್ ಕಟ್ ಫಾರ್ ದಿ ಪುಟಿಂಗ್ ದಿ ಡೇಟ್ಸ್. Then let us add this document.
ಇದನ್ನ ಆಡ್ ಮಾಡ್ಲಿಕ್ಕಿನ ಮುಂಚೆ ಇನ್ನೊಂದು ನೋಡ್ಬೋದು. ನನ್ನ ಕರ್ಸರ್ ಫಾರ್ ಎಕ್ಸಾಂಪಲ್ ನಾನು ಕಸ್ಟಮರ್ ರೆಫರೆನ್ಸ್ ನಂಬರ್ ನ ಸೆಲೆಕ್ಟ್ ಮಾಡಿದೀನಿ ಬೈ ಪ್ರೆಸ್ಸಿಂಗ್ ಕಂಟ್ರೋಲ್ ಆರ್ ಪ್ರೆಸ್ ಮಾಡೋದ್ರಿಂದ ಡೈರೆಕ್ಟ್ ಆಗಿ ರಿಮಾರ್ಕ್ಸ್ ಕಾಲಮ್ಗೆ ಕರ್ಸರ್ ಮೂವ್ ಆಯ್ತು. ಕಂಟ್ರೋಲ್ ಆರ್ ಎಲ್ಲಾದ್ರೂ ನೀವು ಇಲ್ಲಿ ಕಂಟ್ರೋಲ್ ಆರ್ ಪ್ರೆಸ್ ಮಾಡಿದ್ರೆ ರಿಮಾರ್ಕ್ಸ್ಗೆ ಶಾರ್ಟ್ ಕಟ್ ಬಂದ್ಬಿಟ್ಟು ಕಂಟ್ರೋಲ್ ಆರ್. ಲೆಟ್ ಅಸ್ ಆಡ್ ದಿಸ್ ಡಾಕ್ಯುಮೆಂಟ್. ಆಡ್ ಮಾಡ್ಲಿಕ್ಕೆ ಆಡ್ ಅಂಡ್ ನ್ಯೂ ಆಡ್ ಕೊಟ್ಟು ರೈಟ್ ಕ್ಲಿಕ್ ಮಾಡಿದ್ರೆ ಆಡ್ ಆಗುತ್ತೆ. ಇನ್ಸ್ಟೆಡ್ ಆಫ್ ದಟ್ ಎಂಟರ್ ನ ಪ್ರೆಸ್ ಮಾಡಿದ್ರು ಕೂಡ ಆಡ್ ಆಗುತ್ತೆ. ಟು ಆಡ್ ಎಂಟರ್. ಸ್ಪೆಸಿಫೈ ಈಗ UOM ನನ್ನ ಮೇಲ್ಗಡೆ ಟ್ಯಾಕ್ಸ್ ಇರೋದನ್ನೇ ಕಾಪಿ ಮಾಡಬೇಕು ಅಂದ್ರೆ ಕಂಟ್ರೋಲ್ ಅಪ್ ಆರೋ ಚೇಂಜ್ ಆಯ್ತು. ದೆನ್ ಆಡ್ ದಿ ಡಾಕ್ಯುಮೆಂಟ್. ಇಟ್ಸ್ ಆಸ್ಕಿಂಗ್ ಫಾರ್ ದಿ UOM. Yes, document is added. ಈಗ ಡಾಕ್ಯುಮೆಂಟ್ ಆಡ್ ಆಯ್ತು. ನಾನೀಗ ಇವಾಗ ಯಾವ್ಯಾವ ಡಾಕ್ಯುಮೆಂಟ್ ಆಡ್ ಮಾಡಿದೀನಿ ಅಂತ ನೋಡ್ಬೇಕು ಅಂದ್ರೆ ಕಂಟ್ರೋಲ್ F and star enter. List of SO created till now ಅಂತ ಓಪನ್ ಆಯ್ತು. ಫೈಂಡ್ ಮೋಡ್ ಅಲ್ಲಿ ಹೋಗಿ ನೀವು ಯಾವುದೇ ಫೀಲ್ಡ್ ಅಲ್ಲಿ ಹೋಗಿ ಸ್ಟಾರ್ ನ ಪ್ರೆಸ್ ಮಾಡಿ ಎಂಟರ್ ಕೊಟ್ರೆ ನಿಮ್ಗೆ ಲೀಸ್ಟ್ ಆಫ್ ದಿ ಡಾಕ್ಯುಮೆಂಟ್ ಬರುತ್ತೆ. ಎನಿ ಡಾಕ್ಯುಮೆಂಟ್ ಇನ್ SAP ಲಿ ಯಾವುದೇ ಡಾಕ್ಯುಮೆಂಟ್ ಬರ್ಬೇಕು ಅಂದ್ರೂ ಫೈಂಡ್ ಮೋಡ್ ಅಲ್ಲಿ ಸ್ಟಾರ್ ನ ಆಡ್ ಮಾಡಬೇಕು. ಓಕೆ, ಈಗ ಪ್ರೀವಿಯಸ್ ಡಾಕ್ಯುಮೆಂಟ್ ಇಲ್ಲಾರ ನೋಡ್ತಾ ಇದೀರಲ್ವಾ, ಇದು ಪ್ರೀವಿಯಸ್ ಡಾಕ್ಯುಮೆಂಟ್ ಈಸ್ 3, ಅದಕ್ಕಿಂತ ಇಲ್ಲದು 2. ಇದನ್ನ ಕಂಟ್ರೋಲ್ ಮಾಡಬೇಕು, ಇದನ್ನ ಮೂವ್ ಮಾಡಬೇಕು ಅಂದ್ರೆ ಕಂಟ್ರೋಲ್ ರೈಟ್ ಆರೋ ಅಂಡ್ ಕಂಟ್ರೋಲ್ ಲೆಫ್ಟ್ ಆರೋ ಟು ಮೂವ್ ದಿ ಡಾಕ್ಯುಮೆಂಟ್ಸ್. ನೆಕ್ಸ್ಟ್ ಪ್ರೀವಿಯಸ್ ಆರ್ ನೆಕ್ಸ್ಟ್ ಡಾಕ್ಯುಮೆಂಟ್ ಹೋಗ್ಬೇಕು ಅಂದ್ರೆ ಕಂಟ್ರೋಲ್ ರೈಟ್ ಆರೋ ಅಥವಾ ಕಂಟ್ರೋಲ್ ಲೆಫ್ಟ್ ಆರೋ ಇಸ್ ದಿ ಶಾರ್ಟ್ ಕಟ್. ಈ ಐಟಮ್ ನ ನಾನು ಪೋಸ್ಟ್ ಮಾಡ್ತೀನಿ. ಒಂದು ಕಂಟ್ರೋಲ್ ಲೆಫ್ಟ್ ಆರೋ, ದಿಸ್ ಇಸ್ ಓವರ್ ನ್ಯೂ SO, ಕಾಪಿ ಮಾಡ್ತಾ ಇದ್ದೀನಿ. ಕಾಪಿ ಟು AR invoice. I am posting the AR invoice by putting enter negative. ಓಕೆ, ಈ ಐಟಮ್ಗೆ ಸ್ಟಾಕ್ ಇಲ್ಲ, ಸೊ ನಾನು ಏನ್ ಮಾಡ್ತೀನಿ, ಸ್ಟಾಕ್ ಇಲ್ಲದೆ ಇರೋ ಐಟಮ್ ನ ಡಿಲೀಟ್ ಮಾಡ್ತೀನಿ. ಕಂಟ್ರೋಲ್ K ಇಸ್ ದಿ ಡಿಲೀಟ್. ಈಗ ನನಗೆ ಇದರಲ್ಲಿ ಸಫಿಶಿಯಂಟ್ ಸ್ಟಾಕ್ ಇದೆಯಾ? ಕಂಟ್ರೋಲ್ ಟ್ಯಾಬ್, ವೇರ್ ಇಸ್ ವೇರ್ಹೌಸ್, ವಿಸಿಬಲ್ ಮೇಲೆ ಡಬಲ್ ಕ್ಲಿಕ್. ಇದೆಲ್ಲ ಇಷ್ಟೆಲ್ಲ ಟಿಕ್ ಆಗಿದೆ ಅಲ್ವಾ? ಟಿಕ್ ಆಗಿರೋದನ್ನ ಒಂದೇ ಟೈಮ್ ಅನ್ಟಿಕ್ ಮಾಡಬೇಕು ಅಂದ್ರೆ ಫಸ್ಟ್ ಯಾವ್ದು ಬೇಡವೋ ಅದನ್ನ ಅನ್ಟಿಕ್ ಮಾಡಿ ಶಿಫ್ಟ್ ಅಂಡ್ ನಿಮಗೆ ಬೇಡದೇ ಇರೋದು ಕೊನೆಗೆ ಬಂದು ಕ್ಲಿಕ್ ಮಾಡಿದ್ರೆ ಸೆಲೆಕ್ಟ್ ಮಾಡಿದ್ರೆ ಕಂಪ್ಲೀಟ್ ಎಲ್ಲ ಅನ್ಟಿಕ್ ಆಗೋಗುತ್ತೆ. ದಿಸ್ ಇಸ್ ಒನ್ ಆಫ್ ದಿ ಶಿಫ್ಟ್ ಇಟ್ಕೊಬೇಕು. ನೆಕ್ಸ್ಟ್ ವೇರ್ಹೌಸ್ ಕಂಟ್ರೋಲ್ ಟ್ಯಾಬ್. ವೇರ್ಹೌಸ್ ಅಲ್ಲಿ ಆಲ್ರೆಡಿ 49 ಇದೆ. ಇನ್ ಸ್ಟಾಕ್ ಅವೈಲಬಲ್ ಇನ್ 49, ಇನ್ ಸ್ಟಾಕ್ ಬಂದ್ಬಿಟ್ಟು 20 ಇದೆ. ನಾವು AR invoice ಪೋಸ್ಟ್ ಮಾಡಬಹುದು. ಈಗ ಇದು ಫುಲ್ ಪೇಜ್ ಫಿಟ್ ಆಗಬೇಕು ಅಂದ್ರೆ ವ್ಯೂ ಅಂಡ್ ದಿ ಎಡಿಟ್ ಕಾಲಮ್ ವಿಡ್ತ್, ಆಗ ಫುಲ್ ಪೇಜ್ಗೆ ಸೆಟ್ ಆಯ್ತು. ನೆಕ್ಸ್ಟ್ ಲೆಟ್ ಅಸ್ ಆಡ್ ದಿಸ್ ಡಾಕ್ಯುಮೆಂಟ್. ಎಂಟರ್ ಪ್ರೆಸ್ ಮಾಡಿದೆ, ಡಾಕ್ಯುಮೆಂಟ್ ಆಡ್ ಆಯ್ತು. ನಾನು ಪ್ರೀವಿಯಸ್ ಡಾಕ್ಯುಮೆಂಟ್ ಹೋಗ್ಬೇಕು ಅಂದ್ರೆ ಕಂಟ್ರೋಲ್ ಲೆಫ್ಟ್ ಆರೋ. ಇಲ್ಲಿ ನನಗೆ ಬೇಸ್ ಡಾಕ್ಯುಮೆಂಟ್ ಬಂದ್ಬಿಟ್ಟು ಸೇಲ್ ಆರ್ಡರ್. ರೈಟ್ ಕ್ಲಿಕ್ ಅಂಡ್ ದಿ ಬೇಸ್ ಡಾಕ್ಯುಮೆಂಟ್, ಆಗ ಸೇಲ್ ಆರ್ಡರ್ ಬಂತು. ಬೇಸ್ ಡಾಕ್ಯುಮೆಂಟ್ ಗೆ ಶಾರ್ಟ್ ಕಟ್ ಬಂದ್ಬಿಟ್ಟು ಕಂಟ್ರೋಲ್ N is the shortcut for the base document. Target document ಗೆ control T is the target shortcut for the target document. Next ನೀವು journal entry ನೋಡಬೇಕು ಅಂದ್ರೆ control J is the journal.
ನೆಕ್ಸ್ಟ್ ರೋ ಡೀಟೇಲ್ಸ್ ನ ತಿಳ್ಕೊಬೇಕು ಅಂದ್ರೆ ಈ ಫಸ್ಟ್ ರೋ ನಲ್ಲಿ ಇದೀರಾ, ರೋ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಗೆ ರೋ ಡೀಟೇಲ್ಸ್ ಬೇಕು ಅಂದ್ರೆ ಕಂಟ್ರೋಲ್ ಎಲ್ ಇಸ್ ದಿ ರೋ ಡೀಟೇಲ್ಸ್. ಕಂಟ್ರೋಲ್ ಎಲ್ ಮೇಲೆ ಕಂಟ್ರೋಲ್ ಎಲ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಆ ರೋ ರಿಲೇಟೆಡ್ ಎಲ್ಲಾ ಡೀಟೇಲ್ಸ್ ನಿಮ್ಗೆ ಸಿಕ್ಕೋಗುತ್ತೆ. ಫೈನಲಿ SAP ಇಂದ ಕಂಪ್ಲೀಟ್ ಹೊರಗಡೆ ಬರಬೇಕು ಅಂದ್ರೆ ಕಂಟ್ರೋಲ್ Q ಪ್ರೆಸ್ ಮಾಡಿದ್ರೆ, ಕಂಟ್ರೋಲ್ Q is the shortcut for exit from SAP. Control Q. SAP is closed. Thank you for watching. Please do subscribe.